ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 173 ಇದು. ಹಿಂದಿನ ಸಂಚಿಕೆಯಿಂದ ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವರೆಲ್ಲರೂ ಹಾಲಲ್ಲಿ ಕೂತ್ಕೊಂಡಿರ್ತಾರೆ ಚಂದನ ತವ್ರ ಮನೆಯಲ್ಲಿ. ಚಂದನ ಎಲ್ಲಿ ಅಂತ ಕೇಳ್ತಾರೆ. ಮಹಾಬಲ ಅವರು ಹಾಲಲ್ಲಿ ಬಂದು ಕೂತ್ಕೊಳ್ತಾರೆ. ಎಲ್ಲರಿಗೂ ಟೀ ಮಾಡ್ಕೊಂಬರಕ್ಕೆ ಹೋಗಿದ್ದಾಳೆ ಮಗಳು ಅಂತ ಚಂದನ ಅವ್ರ ತಾಯಿ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅಷ್ಟೊತ್ತಿಗೆ ಚಂದನ ಬಂದು ಟೀ ಕೊಡ್ತಾಳೆ. ಎಲ್ಲರಿಗೂ ಕುಡಿಬೋದಮ್ಮ ಅಂತ ಅಂದಾಗ ಚಂದನ ಹೀಗೆ ನೋಡ್ತಾಳೆ. ಆಯ್ತಾಯಿತು ಕುಡಿತೀನಿ, ನೋಡ್ತೀನಿ ಹೇಗಿದೆ ಅಂತ, ಎಲ್ಲರಿಗೂ ಕೊಡ್ತಾ ಇರೋ ಅಂತ ಅಂತಾನೆ ಕುಡಿತಾಳೆ. ಕುಡಿತಾರೆ ಎಲ್ಲರೂ. ತುಂಬ ಚೆನ್ನಾಗಿರುತ್ತೆ. ಹೊಗಳ್ತಾರೆ, ಏನಮ್ಮ ಇಷ್ಟು ಚೆನ್ನಾಗಿ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದೀಯಾ ಅಂತ ಅಂದಾಗ ಇದೆಲ್ಲ ಕ್ರೆಡಿಟು ಮುತ್ತು ಅಣ್ಣನಿಗೆ ಸೇರಬೇಕು ಅಂತ ಚಂದನ ಹೇಳಿದಾಗ ಮಹಾಬಲ ಅವ್ರಿಗೆ ಮತ್ತು ದಾಕ್ಷಾಯಿಣಿ ಅವ್ರಿಗೆ ಮೈಯೆಲ್ಲ ಉರಿಯುತ್ತೆ. ಕೆಂಡ ಕಾರ್ದಂಗೆ ಹೀಗೆ ಗುರಾಯಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ದಾಸು ಕುಂಟ್ಕೊಂಡು ಬರೋದು ಗೊತ್ತಾಗುತ್ತೆ. ಎಲ್ಲರೂ ಗಾಬರಿಯಿಂದ ಏನಾಯಿತು ಅಂತ ಅವನನ್ನು ಕರ್ಕೊಂಡು ಬಂದು ಕುಂಟ್ಕೊಂಡು ಬರ್ತಾ ಇರ್ತಾನಲ್ಲ, ಕರ್ಕೊಂಬಂದು ಸೋಫಾ ಮೇಲೆ ಕುಂದಿರ್ಸ್ತಾಳೆ ಹೆಂಡತಿ ದಿವ್ಯಾ. ಅಷ್ಟೊತ್ತಿಗೆ ಎಲ್ಲ ಕೇಳ್ತಾರೆ ಏನಾಯಿತು ಹೆಂಗೆ ಅಂತ. ಅಪ್ಪ ಲೋಡ್ ಇಳ್ಸಕ್ಕೆ ಹೋಗಿದ್ನಲ್ಲ ಬೆಳಿಗ್ಗೆನೇ, ಅಲ್ಲಿ ಒಂದು ಡಬ್ಬ ಬಂದು ಕಾಲಿಗೆ ತಗಲ್ತು. ಏನೂ ಆಗಿಲ್ಲ, ನಾನೇ ಬ್ಯಾಂಡೇಜ್ ಹಾಕ್ಕೊಂಡಿದ್ದೀನಿ. ಹಂಗೇನಾದರೂ ಫ್ರ್ಯಾಕ್ಚರ್ ಆಗಿದ್ದರೆ ಊದ್ಕೊಂಡ್ಬಿಡ್ತಿತ್ತು, ನನಗೆ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಏನೂ ಆಗಿಲ್ಲ, ಗಾಬರಿ ಮಾಡ್ಕೋಬೇಡಿ ಅಂತ ಹೆಂಡ್ತಿಗೆ ಮತ್ತು ಅವ್ರ ತಾಯಿಗೆ ಹೇಳ್ತಾ ಇರ್ತಾರೆ. ಹೌದಾ ಅಂತ ಸ್ವಲ್ಪ ಗಾಬರಿಯಿಂದ, ಅಯ್ಯೋ ಇವತ್ತೊಂದು ಡೀಲ್ ಇತ್ತಲ್ಲ ಅವ್ರಿಗೆ, ವೆಂಡರ್ಸ್ಗೆ ಅದನ್ನು ದುಡ್ಡು ತಲುಪಿಸ್ಲೇಬೇಕಿತ್ತು ಅಂತ ಮಹಾಬಲ ಅವರು ಹೇಳ್ತಾ ಇರಬೇಕಾದ್ರೆ, ಹೌದಲ್ಲಪ್ಪ ಇವಾಗ ನಾನು ಹೇಗೆ ಹೋಗಲಿ, ಯಾರಾದರೂ ಕಳ್ಸೋಣವಾ ಅಂತ ಅಂದಾಗ, ಅಯ್ಯೋ ನಂಬಿಕಸ್ತ್ರು ಈಗಿನ ಕಾಲದಲ್ಲಿ ಎಲ್ಲಿ ಸಿಗ್ತಾರೆ ಅಂತ ಅಂದಾಗ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಸೀನನ್ನು ಮುಗಿಸಿ ಇನ್ನೊಂದು ಸೀನ್ ತೋರಿಸ್ತಾರೆ. ಮಧ್ಯಾಹ್ನ ಆಗಿರುತ್ತೆ. ಮೇಸ್ತ್ರಿ ಕೆಲಸ ಮಾಡ್ತಾ ಇರ್ತಾರಲ್ವ ಮುತ್ತು ಅವರು, ಅಲ್ಲಿ ಕನ್ಸ್ಟ್ರಕ್ಷನಲ್ಲಿ ಜಾಗದಲ್ಲಿ ಅಮಿತ್ ಬಾಯಿ ಊಟ ಮಾಡೋಣ ಬನ್ನಿ ಅಂತ ಮುತ್ತುರಾಜ್ ಕರೀತಾನೆ. ಏರಿ ಬಾಯಿ ನಮ್ಮ ಮಹಿಮಾ ಬರ್ತಾ ಇದ್ದಾಳೆ ಅಂತ, ಅವಳೇ ಊಟ ತೊಗೊಂಡು ಬರ್ತಾಳೆ ಇವತ್ತು, ಅವಳೇ ಅಡುಗೆ ಮಾಡಿಕೊಂಡು ಅಂತ ಅಂದಾಗ ಇವನಿಗೆ ಆಶ್ಚರ್ಯನೂ ಆಗುತ್ತೆ. ಬಟ್ ಬಿಸಿಲಲ್ಲಿ ಅವ್ರಿಗೆ ಯಾಕೆ ಬರೋಕ್ಕೆ ಹೇಳಿದೆ, ನನ್ನ ಹತ್ರನೇ ಇದೆ ಬಾ ಊಟ ಮಾಡೋಣ ಅಂತ ಮುತ್ತು ಅವರು ಅಮಿತ್ ಬಾಯಿಗೆ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಮಹಿಮಾ ಬರ್ತಾಳೆ. ಮಹಾಬಲ ಅವರು ಮತ್ತು ದಾಸ್ ಅವರು ಹೇಗಾದರೂ ಮಾಡಿ ಟ್ರ್ಯಾಪಲ್ಲಿ ಹಾಕಿಸ್ಬೇಕು ಅಂತ ಹರಿನ ಈ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದೇ ಹಾಗೆ ನೋಡ್ತಾ ಇರ್ತಾರೆ ಇಬ್ಬರು, ಹೆಂಗೆ ಹರಿ ಈ ಹಳ್ಳಕ್ಕೆ ಬೀಳ್ತಾನೆ ಅಂತಂದು. ಹೇಗಾದರೂ ಮಾಡಿ ಇವನನ್ನು ಒಪ್ಪಿಸ್ಬೇಕಲ್ಲ ಅಂತ ಹೇಳಿ, ಇನ್ಯಾರಿದ್ದಾರೆ ನಂಬಿಕಸ್ತರು, ನಮ್ಮ ಅಳಿಯಂದ್ರೆ ಇದ್ದಾರಲ್ಲ ಅಂತ ಇಬ್ಬರು ಹೇಳ್ತಾ ಇರಬೇಕಾದ್ರೆ ನನಗೆ ಹೇಗೆ ಹೋಗೋಕ್ಕಾಗುತ್ತೆ ಅಂತ ಹೇಳಿದಾಗ ಚಂದನ, ಹೌದಪ್ಪ ಇವ್ರು ಹೇಗೆ ಹೋಗೋಕ್ಕಾಗುತ್ತೆ ಅಂತ ಅಂದಾಗ, ಇನ್ಯಾರು ಹೋಗ್ಬೇಕಾ ಅಂದಾಗ, ಆಯಿತು ಬಿಡು ನಾನೇ ಹೋಗಿ ಬರ್ತೀನಿ ಅಂತ ದಾಸ್ ಹೇಳಿದಾಗ, ಸರಿ ಬಿಡು ನಿನ್ನ ಕಾಲು ನೋವಾಗಿದೆ, ಹರಿನೇ ಹೋಗ್ತಾರೆ ಅಂತ ಚಂದನ ಹೇಳ್ತಾಳೆ. ಥ್ಯಾಂಕ್ಸ್ ಅಮ್ಮ ಚಂದನ, ಥ್ಯಾಂಕ್ಸ್ ಅಪ್ಪ ಅಳಿಯಂದ್ರೆ ಅಂತ ಹೇಳಿ ದುಡ್ಡು ಮತ್ತು ಬಂಗಾರ ಇರೋ ಬ್ಯಾಗನ್ನು ಹರಿ ಕಡೆಗೆ ಕೊಡ್ತಾರೆ. ಅವನು ಸೇಫಾಗಿ ಅಲ್ಲಿಗೆ ತಲುಪಿಸ್ಬಿಡಿ, ನಾನು ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿ ಹರಿನ ಕಳಿಸ್ಕೊಡ್ತಾರೆ. ಹಾಗೆ ದಾಸನು ಒಂಥರ ವಿಚಿತ್ರವಾಗಿ ನೋಡ್ತಾ ಇರ್ತಾನೆ. ಮಹಾಬಲ ಅವರು ಅಷ್ಟೇ, ಕುರಿ ಹಳ್ಳಕ್ಕೆ ಬಿತ್ತು ಅಂತ ತುಂಬ ಖುಷಿ ಆಗ್ತಾರೆ. ಹರಿ ಇನ್ನೇನು ಬ್ಯಾಗ್ ಇಟ್ಕೊಂಡು ಕಾರ್ ಕೀ ಇಸ್ಕೊಂಡು ಹೊರಡ್ತಾನೆ. ಅವನು ಕಳಿಸ್ಕೊಟ್ಟು ಮಹಾಬಲ ಅವರು ಹೀಗೆ ನೋಡ್ತಾ ಇರ್ತಾರೆ. ಇನ್ನು ನೆಕ್ಸ್ಟು ಬೇರೆ ಸೀನ್ ತೋರಿಸ್ತಾ ಇರ್ತಾರೆ. ಇಲ್ಲಿ ಊಟ ಮಾಡ್ತಾ ಇರ್ತಾರಲ್ಲ ಅಮಿತ್ ಬಾಯಿ, ಮುತ್ತು ಮತ್ತು ಮಹಿಮಾ, ಒಬ್ರಿಗೊಬ್ಬರು ಊಟ ತಂದಿರೋದನ್ನೆಲ್ಲ ಶೇರ್ ಮಾಡಿಕೊಂಡು ತಿಂತಾ ಇರ್ತಾರೆ. ಹಾಗೆ ಹಿಂದಿ ಕಾನ್ವರ್ಸೇಷನ್ನು ನಡೀತಾ ಇರುತ್ತೆ, ಕನ್ನಡ ಕಾನ್ವರ್ಸೇಷನ್ನು ನಡೀತಾ ಇರ್ತಾರೆ. ಇವರಿಬ್ಬರು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಲಿ ಅಂತ ಈ ಸೀನನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಮುಂದೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಒಬ್ರಿಗೊಬ್ಬರು ಊಟ ಮಾಡಿಕೊಂಡು ಹೊಗಳ್ಕೊಂಡು ಊಟ ಮಾಡಿಕೊಂಡು ಮಧ್ಯಾಹ್ನದ್ದು ಊಟ ಮುಗಿಸ್ತಾರೆ. ಈ ಕಡೆ ಇನ್ನೊಂದು ಸೀನ್ ತೋರಿಸ್ತಾರೆ. ಕಂಠಿ ಮತ್ತು ವೈಭವಿದು ಮಧ್ಯಾಹ್ನ ಆಗಿರುತ್ತೆ. ವೈಭವಿ ಕಾಲ್ ಮಾಡ್ತಾ ಇರ್ತಾಳೆ, ಇವನು ಕಾಲ್ ಪಿಕ್ ಮಾಡೋದಿಲ್ಲ, ಕೈಯೆಲ್ಲ ಗ್ರೀಸ್ ಆಗಿರುತ್ತೆ ಅಂತ. ಅಷ್ಟೊತ್ತಿಗೆ ಬಂದು ಬೈತಾಳೆ ವೈಭವಿ, ಯಾಕೆ ನೀನು ನನ್ನ ಕಾಲ್ ಪಿಕ್ ಮಾಡಿಲ್ಲ, ನಾನು ಹೇಳಿಲ್ವಾ ಫಸ್ಟ್ ರಿಂಗಲ್ಲೇ ನೀನು ನನ್ನ ಕಾಲ್
ಬೇಕು, ಇಲ್ಲಾಂದರೆ ನಾನು ಎಲ್ಲಿರ್ತೀಯೋ ಅಲ್ಲೇ ಹಾಜರಾಗ್ಬಿಡ್ತೀನಿ ಅಂತ ಬೈತಾಳೆ. ಆಯ್ತಾಯ್ತಮ್ಮ, ನೆಕ್ಸ್ಟ್ ಟೈಮಿಂದ ಹೇಗಾದರೂ ಮಾಡಿ ನಿನ್ನದು ಕಾಲ್ ಪಿಕಪ್ ಮಾಡ್ತೀನಿ ಬಿಡು ಅಂತ ಹೇಳ್ತಾನೆ. ಆಯಿತು ಬಾ ಊಟ ಮಾಡೋಣ ಅಂತ ಹೇಳಿ ಅಂತಾಳೆ. ಟೈಮ್ ಸರಿಗೆ ಊಟ ಮಾಡೋಕ್ಕಾಗಲ್ವಾ ಅಂತ ಬೈತಾ ಇರ್ತಾಳೆ. ಆಯ್ತು ಇವಾಗ ಹೋಗಿ ಊಟ ಮಾಡಿ ಬರ್ತೀನಿ ಅಂತ ಕಂಟಿ ಹೇಳಿದಾಗ, ಬೇಡ ಬಾ ನಾನೇ ತೊಗೊಂಬಂದಿದ್ದೀನಿ ಅಂತ ಅವಳೇ ತಿನ್ನಿಸ್ತಾಳೆ. ಇವರಿಬ್ಬರು ಚೆನ್ನಾಗೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಈ ಕಡೆ ಹರಿ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡೇ ಬಿಟ್ಟ ನೋಡಿ. ಇಲ್ಲಿ ಕಾರ್ ಬಂದು ನಿಲ್ಲಿಸ್ತಾನೆ. ಅಡ್ಡ ಯಾರೋ ಬಿದ್ದಿರ್ತಾರೆ ಸ್ಕೂಟಿಯಲ್ಲಿ. ಅವನಿಗೆ ಗಾಬರಿಯಿಂದ ಬಂದು ಎಬ್ಸಕ್ಕೆ ಹೋಗ್ತಾನೆ. ಅವನು ಅಷ್ಟರೊಳಗೆ ಇನ್ನೊಂದು 4-5 ಜನ ಎಲ್ಲ ಬಂದು ಹರಿನ ಹಿಡ್ಕೊತಾರೆ. ಈ ಆ್ಯಕ್ಸಿಡೆಂಟ್ ಆಗಿರ್ತಾರೆ ನಾಟಕ ಮಾಡ್ತಾ ಇರ್ತಾನಲ್ಲ, ಅವನು ಎದ್ದು ಓಡಿ ಹೋಗ್ತಾನೆ. ಅಲ್ಲಿ ಹಣ ಎಲ್ಲ ತೊಗೊಂಡು, ಹಣ ಮತ್ತು ಗೋಲ್ಡ್ ಬಿಸ್ಕೆಟ್ಸ್ನೆಲ್ಲ ತೊಗೊಂಡು ಅವರೆಲ್ಲರೂ ಪರಾರಿ ಆಗ್ತಾರೆ. ಈ ಕಡೆ ಹರಿನ ಕುಂದಿರಿಸ್ಕೊಂಡು ಅದೇ ಕಾರಲ್ಲಿ ಹೊರಟೋಗ್ತಾರೆ. ಈ ಕಡೆ ಚಂದನ ಅವ್ರ ಅಣ್ಣನ ಮಗಳ ಜೊತೆಗೆ ಒಂದು ಗೇಮ್ ಆಡ್ತಾ ಇರ್ತಾಳೆ ಡಾಕ್ಟ್ರದ್ದು. ಹಾಗೆ ಮಾತಾಡ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ ಜಾಲಿಯಾಗಿ, ಖುಷಿಯಾಗಿ. ಅಷ್ಟೊತ್ತಿಗೆ ದಿವ್ಯ ಚಿಂತೆಯಲ್ಲಿ ಮುಳುಗಿರ್ತಾಳೆ. ಯಾಕದಕ್ಕೆ ಏನಾಯಿತು ಅಂತ ಕೇಳಿದಾಗ, ನಾನು ಹಾಸ್ಪಿಟಲ್ಗೆ ಹೋಗಬೇಕಿತ್ತು, ನನಗೆ ಅಲ್ಲೇನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ತುಂಬ ಟೆನ್ಷನ್ ಆಗಿದೆ ಚಂದು ಅಂತ ಹೇಳಿದಾಗ, ಅಷ್ಟೊತ್ತಿಗೆ ಮಹಾಬಲ ಅವರು ಇರೋದಿಲ್ಲ, ದಾಸು ಮತ್ತು ಅವ್ರ ತಾಯಿ ಬರ್ತಾರೆ. ಕುಂತ್ಕೊಂಡು ನಾಟಕ ಮಾಡಿಕೊಂಡು ದಿವ್ಯ ಓಡಿ ಬಂದು ಏನಾಯಿತು ಅಂತ, ಡಾಕ್ಟ್ರ್ ಏನು ಹೇಳಿದರು ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಸೋಫಾ ಮೇಲೆ ಕುತ್ಕೋತಾನೆ. ಏನೂ ಆಗಿಲ್ಲ, ಗಾಬರಿ ಪಡಬೇಡ, ಡಾಕ್ಟ್ರ್ ಏನೂ ಆಗೋದಿಲ್ಲ, 1-2 ದಿನ ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇಂಜೆಕ್ಷನ್ ಹಾಕಿದ್ದಾರೆ, ಇನ್ನು ನೋವು ಸ್ವಲ್ಪ ಕಡಿಮೆ ಆಗ್ತಾ ಇದೆಯೇ, ರೆಸ್ಟ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಸರಿ ಬನ್ನಿ ಊಟ ಮಾಡೋಣ ಆಯಿತು ಅಂತ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತಾ ಇರ್ತಾರೆ. ಮಹಾಬಲ ಅವರು ಮಗಳಿಗೆ ತಿನ್ನಿಸ್ತಾ ಇರ್ತಾರೆ. ಅದಕ್ಕೆ ದಾಕ್ಷಾಯಿಣಿ ಅವರು ಹೇಳ್ತಾರೆ, ನೋಡು ಚಿಕ್ಕ ಪಾಪು ಇನ್ನೂ ತಿನ್ಸೋದು ಬಿಟ್ಟಿಲ್ಲ ಅಂತ ಅಂದಾಗ, ಹೌದು ನನ್ನ ಮಗಳು ಯಾವತ್ತಿದ್ರೂ ನನಗೆ ಪಾಪುನೇ ಅಂತ ಹೇಳ್ತಾರೆ ಮಹಾಬಲ ಅವರು. ಅಷ್ಟೊತ್ತಿಗೆ ದಾಸ್ಗೆ ಒಂದು ಕಾಲ್ ಬರುತ್ತೆ. ಹೋಗಿ ಕಾಲಲ್ಲಿ ಅಟೆಂಡ್ ಮಾಡಿ ಬರ್ತಾನೆ. ಯಾಕೆ ಅಷ್ಟೊಂದು ಇಂಪಾರ್ಟೆಂಟಾ ಅಂದಾಗ, ಹೌದಪ್ಪ ಅಂತಂದು ಮಾತಾಡಿಕೊಂಡು ಬರ್ತಾನೆ. ಬಂದ ತಕ್ಷಣವೇ ಹೇಳ್ತಾನೆ, ಹರಿ ಮತ್ತು ಇನ್ನು ಆ ಲೊಕೇಶನ್ಗೆ ಹೋಗಿ ಹಣ ಮತ್ತು ಗೋಲ್ಡ್ ಬಿಸ್ಕೆಟನ್ನು ತಲುಪಿಸಿಲ್ಲ ಅಂತ, ಇನ್ನು ರಿಸೀವ್ ಆಗಿಲ್ಲ ಅಂತ ಹೇಳಿ ವೆಂಡರ್ ಕಾಲ್ ಮಾಡಿದ್ರಪ್ಪ ಅಂತ ಹೇಳ್ತಾನೆ. ಹೌದಾ ಅಂತ ಎಲ್ಲರೂ ಗಾಬರಿ ಆಗ್ತಾರೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.